ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಬಳಿ 2 ದಿನಗಳ ಹಿಂದೆ ಸಂಭವಿಸಿದ ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ 25 ವರ್ಷದ ಇಂಜಿನಿಯರ್ ನಿತಿನ್ ಎಂಬ ಯುವಕನಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಮೃತಪಟ್ಟಿದ್ದಾರೆ. ಅಂದಹಾಗೆ ಮೃತ ಯುವಕ ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ರಂತೆ. ಯುಗಾದಿ ಹಬ್ಬದ ಹೊಸ ತೊಡಕು ದಿನವಾದ ಶುಕ್ರವಾರದಂದು ಸ್ನೇಹಿತನ ಜೊತೆಯಲ್ಲಿ ಹಬ್ಬದ ಊಟಕ್ಕೆ ಹೋಗಿದ್ರಂತೆ. ನಂತರ ವಾಪಸ್ ಚಿಕ್ಕಬಳ್ಳಾಪುರ ಕಡೆಗೆ ಬರುವಾಗ ವಿಟಿಯು ಕಾಲೇಜ್ ಬಳಿ ಅಪಘಾತ ಸಂಭವಿಸಿದೆ. ಇನ್ನು ಮೃತ ಯುವಕ ಹಾಗೂ ಸ್ನೇಹಿತ ಇಬ್ಬರು ಬಜಾಜ್ ಚೇತಕ್ನಲ್ಲಿ ಬರುವಾಗ ಚಿಕ್ಕಬಳ್ಳಾಪುರ ಕಡೆಯಿಂದ ಮುಂಬದಿಯಲ್ಲಿ ಬಂದ ಟಿವಿಎಸ್ ರೈಡರ್ ಬೈಕ್ ಡಿಕ್ಕಿ ಹೊಡೆದ ರಭಸಕ್ಕೆ ವಾಹನ ಚಾಲನೆ ಮಾಡುತ್ತಿದ್ದ ನಿತಿನ್ ತಲೆಗೆ ಗಂಭೀರ ಗಾಯಗಳಾಗಿದೆ. ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಸಾವನ್ನಪ್ಪಿದ್ದಾರೆ. ತಮ್ಮ ನಿತಿನ್ ಅಂತ 26 ವರ್ಷದ ಹುಡುಗ ಈ ವಿಐಟಿ ಕಾಲೇಜ್ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಆಪೋಸಿಟ್ ಕಡೆಯಿಂದ ಒಂದು ಬೈಕ್ ಬಂದು ಹೊಡ್ಕೊಂಡು ಇಬ್ಬರು ಟೂ ವೀಲರ್ಗಳಲ್ಲಿ ಒಂದು ಸಂದೇಶ ಏನು ಹೇಳ್ತೀನಿ ಅಂದರೆ ಸರ್, ಇವತ್ತು ಒಂದು ಪ್ರಾಣ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅಂದರೆ ಮಕ್ಕಳಿಗೆ ಯಾರಿಗೂ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ವಯಸ್ಸಿಗೆ ಬಂದು ಮಕ್ಕಳು ಈ ಥರ ಕಣ್ಣು ಮುಂದೆ ಆಗಿಬಿಟ್ರೆ ನಮ್ಮ ಕೈಲೇ ಅದನ್ನು ಯಾವ ಥರ ಇದು ಮಾಡಬೇಕು ಅಂತ ಬೇಡ. ನಾನು ಹೇಳೋ ಸಂದೇಶ ಒಂದು ಏನಂದರೆ ನೋಡಿ, ಅವತ್ತು ಅವನ ಜೀವ ಇವತ್ತು ಬೇರೆ ಕೈ ಕಾಲಿಗೂ ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಇವತ್ತು ಅವನು ಹೆಲ್ಮೆಟ್ ಹಾಕಿದಿದ್ರೆ ನನ್ನ ತಮ್ಮ ಉಳಿತಿದ್ದ. ಎಲ್ಲರಿಗೂ ಯುವಕರಲ್ಲಿ ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ಎಲ್ಲರೂ ಒಂದು ಹೆಲ್ಮೆಟನ್ನು ಹಾಕಿ ಇದು ಮಾಡ್ಕೋಬೇಕು. ಹೆಲ್ಮೆಟ್ ಇಲ್ಲದೆ ನಾವು ಬೈಕ್ ಓಡಿಸ್ಬಾರ್ದು ಅನ್ನೋದು ಅರಿವು ತೊಗೋಬೇಕು ಯುವಕರು. ನೀವು ಏನೋ ಒಂದು ಇದರಲ್ಲಿ ಹೋಗ್ತೀರಾ, ಹೋದಾಗ ಆದಮೇಲೆ ನಿಮ್ಮ ತಂದೆ ತಾಯಿ ಎಷ್ಟು ಸಫರ್ ಆಗ್ತಾರೆ ಅನ್ನೋದು ಒಂದಿದು ಸರ್. ಸರ್ ಅವನು ವಿಐಟಿ ಕಾಲೇಜ್ ಕಡೆಗೆ ಹೋಗಿ ಬರ್ತಾ ಇದ್ದಿದ್ದು ಸರ್. ಸರ್ ಅವರು ಅವ್ನ ಫ್ರೆಂಡ್ಸು ಇಬ್ಬರು ಅಷ್ಟೇ. ಸರ್ ಒಂದು ಪಲ್ಸರ್ ಟಿವಿಎಸ್ ರೈಡರ್ ಬೈಕು, ಈ ಒಂದು ಸರ್ ಬಜಾಜ್ ಚೇತಕ್. ಸರ್ ಇದು ಕಣಿವೆನಾರಾಯಣಪುರ ಕಡೆಯಿಂದ ಚಿಕ್ಕಬಳ್ಳಾಪುರ ಬರ್ತಿದ್ದು. ಇನ್ನೊಂದು ಬೈಕು ಚಿಕ್ಕಬಳ್ಳಾಪುರ ಕಡೆಯಿಂದ ಕಣಿವೆನಾರಾಯಣಪುರ ಕಡೆ ಹೋಗ್ತಿದ್ದು ಸರ್. ಸರ್ ನನ್ನ ತಮ್ಮನಿಗೆ ಹೆಡ್ ಇಂಜೂರ್ ಆಗಿದೆ. ಇನ್ನೊಂದು ಇದೊಂದು ಸರ್, ಯಾರು ಹಿಂದೆ ಕೂತಿದ್ದು ಇವ್ರಿಗೆ ಮುಖೇಶ್ ಅನ್ನೋ ಹುಡುಗನಿಗೆ ಸ್ವಲ್ಪ ಮೈನರ್ ಡ್ಯಾಮೇಜ್ ಆಗಿದೆ ಸರ್. ಸರ್ ಅವ್ರಿಗೂ ಸ್ವಲ್ಪ ಏನೋ ಪೆಟ್ಟು ಬಿದ್ದಿದೆಯಂತೆ, ಅವರು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಸರ್. ಸರ್ ಇವಂದು ಬಜಾಜ್ ಚೇತಕ್ಕು ಸ್ಪೀಡ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತು ಸರ್. 40 ಮೇಲೆ ಬಜಾಜ್ ಚೇತಕ್ ಹೋಗೋಲ್ಲ. ಆಪೋಸಿಟ್ ಇರೋ ಬೈಕ್ ಸ್ಪೀಡ್ ಆಗಿರೋದ್ರಿಂದ ಬಂದಿದ್ದಾಗಿದೆ. ಏನಾಗಲಿ ಸರ್, ಸ್ಪೀಡ್ ಅನ್ನೋದಕ್ಕಿಂತ ಮುಖ್ಯ ಹೆಲ್ಮೆಟ್ ಹಾಕಿದರೆ ಜೀವ ಉಳಿತಿತ್ತು ಅನ್ನೋದು. ಇನ್ನು ಜೊತೆಯಲ್ಲಿ ಇದ್ದ ಸ್ನೇಹಿತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಬದುಕುಳಿದಿದ್ದಾರೆ. ಮೃತ ಯುವಕನ ಅಣ್ಣ ಹೇಳುವುದಾದರೆ, ನನ್ನ ತಮ್ಮ ಹೆಲ್ಮೆಟ್ ಧರಿಸಿದ್ರೆ ಇವತ್ತು ಪ್ರಾಣಾಪಾಯದಿಂದ ಪಾರಾಗುತ್ತಿದ್ದರು. ಆದರೆ ಹೆಲ್ಮೆಟ್ ಧರಿಸದ ಹಿನ್ನೆಲೆ ಇಂದು ಸಾವು ಸಂಭವಿಸಿದೆ ಎಂದರು. ಈ ಘಟನೆಗೆ ಸಂಬಂಧಿಸಿದಂತೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಂತಹ ಘಟನೆಗಳು ರಸ್ತೆ ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತವೆ. ಹೆಲ್ಮೆಟ್ ಧರಿಸುವುದು, ವೇಗ ನಿಯಂತ್ರಿಸುವುದು ಮತ್ತು ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.